ಟಾರ್ ರಾಕ್ಸ್ ವೆಹಿಕಲ್ ಅಲ್ಲಿ ಅದರಲ್ಲೂ ಒಂದು ಕಂಪನಿ ಹೆಡ್ ಯೂನಿಟ್ ಅಲ್ಲಿ ಫಾರ್ ದ ಫಸ್ಟ್ ಟೈಮ್ ಇನ್ ಕರ್ನಾಟಕ ಒಂದು 360 ಡಿಗ್ರಿಯನ್ನ ನಾವು ಇನ್ಸ್ಟಾಲೇಷನ್ ಮಾಡಿದೀವಿ. ಆಲ್ ಓವರ್ ದ ಕರ್ನಾಟಕದಲ್ಲಿ ಇದೇ ಫಸ್ಟ್ ಅಂತ ಹೇಳ್ಬೋದು. MX5 ವೇರಿಯಂಟ್ ಆಗ್ಬೋದು, MX3 ವೇರಿಯಂಟ್ ಆಗ್ಬೋದು, ಯಾವುದೇ ವೇರಿಯಂಟ್ ಆದ್ರೂ ಸಹ ನಾವು ಇದರಲ್ಲಿ ಕಂಪನಿ ಹೆಡ್ ಯೂನಿಟ್ ಗೆ ನಾವು 360 ಡಿಗ್ರಿಯನ್ನ ಇನ್ಸ್ಟಾಲೇಷನ್ ಮಾಡಬಹುದು. ಸೊ ಎಲ್ಲಾ ವಿಡಿಯೋದಲ್ಲೂ ನಾನು ನಿಮಗೆ 360 ಡಿಗ್ರಿ ಪಾರ್ಕಿಂಗ್ ಅಲ್ಲಿ ಹೆಲ್ಪ್ ಆಗುತ್ತೆ, ಟ್ರಾಫಿಕ್ ಅಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದೆ. ಇದನ್ನ ನಾನು ಇವತ್ತು ನಿಮಗೆ ಒಂದು ಲೈವ್ ಆಗಿ ತೋರಿಸ್ತೀನಿ, ಬನ್ನಿ ಹೋಗೋಣ. ಸೊ ಇದರಲ್ಲಿ 360 ಡಿಗ್ರಿ ನೀವು ನೋಡ್ತಾ ಇರ್ಬೋದು. ಇವಾಗ ಒಂದು ವ್ಯೂ ಬಂದು ನಿಮಗೆ ಫ್ರಂಟ್ ವ್ಯೂ ಬರ್ತಾ ಇದೆ, ಇನ್ನೊಂದರಲ್ಲಿ ನಿಮಗೆ ಬೋತ್ ವ್ಯೂ ಯಾವಾಗ್ಲೂ ಸೈಡ್ ವ್ಯೂ ಯಾವಾಗ್ಲೂ ತೋರಿಸ್ತಾ ಇರುತ್ತೆ. ವೆಹಿಕಲ್ ಯಾವ ಡಿಸ್ಟೆನ್ಸ್ ಅಲ್ಲಿ ಹೋಗ್ತಾ ಇದೆ, ಏನು ನಮ್ಮ ಪಕ್ಕ ಏನು ಗ್ಯಾಪ್ ಅಲ್ಲಿ ಒಂದು ವೆಹಿಕಲ್ ಬರ್ತಾ ಇದೆ ಅಂತ. ಸೊ ನೀವು ಇದು ಬಂದು ರೇರ್ ವ್ಯೂ ನೋಡ್ಬೋದು, ಸೈಡ್ ವ್ಯೂ ನೋಡ್ಬೋದು, ಇದರಲ್ಲಿ ರೈಟ್ ವ್ಯೂನ ನೋಡ್ಬೋದು, ಮತ್ತೆ ಹಿಂದ್ಗಡೆ ಈಗ ಮುಂದ್ಗಡೆ ವ್ಯೂನ ನೀವು ನೋಡ್ತಾ ಇದ್ದೀರಾ ಇದರಲ್ಲಿ. ಸೊ ಅದೇ ರೀತಿ ಹಿಂದ್ಗಡೆ ಸಹ ಯಾವ ರೀತಿ ವೆಹಿಕಲ್ ಬರ್ತಾ ಇದೆ, ಯಾವ ಗ್ಯಾಪ್ ಅಲ್ಲಿ ಯಾವ ಡಿಸ್ಟೆನ್ಸ್ ಅಲ್ಲಿ ನಮ್ಮ ಹಿಂದ್ಗಡೆ ಒಂದು ವೆಹಿಕಲ್ ಬರ್ತಾ ಇದೆ ಅಂತ. ಮತ್ತೆ ಆ ಕ್ಲಾರಿಟಿ ಸಹ ನೀವು ನೋಡ್ತಾ ಇರ್ಬೋದು, ಏನು ಎಷ್ಟು ಕ್ಲಾರಿಟಿ ಆಗಿದೆ. ನೈಟ್ ವಿಷನ್ ಕ್ಯಾಮ್ರಾ ಆಗಿರೋದ್ರಿಂದ ನಿಮಗೆ ನೈಟಲ್ಲೂ ಸಹ ಯಾವುದೇ ರೀತಿ ಪ್ರಾಬ್ಲಮ್ ಆಗಲಿ ಇದಾಗಲಿ ಏನೂ ಬರೋದಿಲ್ಲ. ನಾನು ನಿಮಗೆ ಇವಾಗ ಒಂದು ಲೆಫ್ಟ್ ಇಂಡಿಕೇಟರ್ ಹಾಕಿದ ತಕ್ಷಣ ಲೆಫ್ಟ್ ಅಲ್ಲಿ ಯಾವ ವೆಹಿಕಲ್ ಪಾಸ್ ಆಗ್ತಾ ಇದೆ, ಏನು ಎಷ್ಟು ಗ್ಯಾಪ್ ಅಲ್ಲಿ ಪಾಸ್ ಆಗ್ತಾ ಇದೆ ಅದೆಲ್ಲ ನಿಮಗೆ ಕ್ಲಿಯರ್ ಆಗಿ ಇದರಲ್ಲಿ ಕಾಣುತ್ತೆ. ಇನ್ನೊಂದು ನಿಮಗೆ ರೈಟ್ ವ್ಯೂ ಆಗ್ತಾಗ ಸಹ ರೈಟ್ ಅಲ್ಲಿ ಯಾವ ವೆಹಿಕಲ್ ಹೋಗ್ತಾ ಇದೆ ಏನು ಇದೆಲ್ಲ ನಿಮಗೆ ಟ್ರಾಫಿಕ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ನಾನು ರಿವರ್ಸ್ ತಗೊಂತಾ ಇದ್ದೀನಿ ವೆಹಿಕಲ್ ನ. ರಿವರ್ಸ್ ಅಲ್ಲೂ ಸಹ ನಿಮಗೆ ಆ ಕ್ಲಾರಿಟಿನ ನೀವು ನೋಡಬಹುದು, ಯಾವ ರೀತಿ ಕಾಣಿಸ್ತಿದೆ ಒಂದು ವ್ಯೂ ಅಂತ. ನೀವು ಆರಾಮಾಗಿ ವೆಹಿಕಲ್ ನ ಆರಾಮಾಗಿ ಡ್ರೈವ್ ಮಾಡಬಹುದು.